ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಬೆಳಗ್ಗೆ ಅಷ್ಟೇ ನಾನು KS ಮರುಪರೀಕ್ಷೆದು ಧಾರವಾಡ ಕೋರ್ಟಲ್ಲಿ ಇವತ್ತು ಏನೇನಾಯಿತು ಅನ್ನೋ ವಿಚಾರದ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದೆ. ವಿಶೇಷವಾಗಿ ಇವತ್ತು ನ್ಯಾಯಾಲಯದಲ್ಲಿ ಏನಾಯಿತು ಅಂತಂದರೆ, ಕೇವಲ ಒಂದು 46ರಿಂದ 50 ಸೆಕೆಂಡು ವಿಚಾರಣೆ ನಡೀತು. ಅದರಲ್ಲಿ ನೇರವಾಗಿ ಅಪ್ಲಿಕೆಂಟ್ ಪರವಾಗಿರುವಂಥ ವಕೀಲರು ಜಡ್ಜ್ ಹತ್ರ ಕೇಳಿದ್ದು ಡೇಟನ್ನು, 9ನೇ ತಾರೀಕು ನಮಗೆ ಡೇಟ್ ಕೊಡಿ ಅಂತ. ಸೊ KPSC ವಕೀಲರು ಏನಿದಾರಲ್ಲ, ಅವ್ರು ಯಾವುದೇ ತಯಾರಿ ಇಲ್ಲದೆ ಹೋಗಿ ಆ್ಯಸ್ ಇಟ್ ಈಸ್ ಅವ್ರಿಗೆ ಡೇಟ್ ಕೊಟ್ಟ ನಂತರ ಇವರು ಸುಮ್ಮನಾಗಿ ಬಂದಿದ್ದಾರೆ. ಸೊ ಇಲ್ಲಿ ಒಂದು ಕ್ಲಿಯರಾಗಿ ಅಭ್ಯರ್ಥಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಯಾರು ಇಲ್ಲಿ ಅರ್ಜಿ ಹಾಕಿದಾರಲ್ವಾ ರಿಟ್ ಪಿಟಿಷನ್, ಅವರು ಆ್ಯಂಡ್ KPSCಯ ವಕೀಲರು ಏನು ಸ್ಟೇ ವೇಕೆಟ್ ಮಾಡಿಸ್ಬೇಕಿತ್ತು, ಅವರ ಕರ್ತವ್ಯ ಇತ್ತು ಅದು. ಸೊ ಅವರು ಇದರಲ್ಲಿ ಜವಾಬ್ದಾರಿಯುತವಾಗಿ ವರ್ತನೆ ಮಾಡ್ತಾ ಇಲ್ಲ. ಸೊ ಇಲ್ಲಿ ಒಂದು ಸ್ಪಷ್ಟವಾಗಿ ಅಭ್ಯರ್ಥಿಗಳದ ಒಂದು ಭವಿಷ್ಯದ ಜೊತೆ ಅವರು ಆಟ ಆಡ್ತಾ ಇರೋದು ಅನ್ನೋದು ಕ್ಲಿಯರ್ ಆಯಿತು. ಸೊ ಇನ್ ಕೇಸ್ ಆಫ್ ಈ ಒಂದು ಸ್ಟೇ ವೇಕೆಟ್ ಆಗಿಲ್ಲ ಅಂದರೆ 29ನೇ ತಾರೀಕು ಪರೀಕ್ಷೆ ನಡೆಯಲ್ಲ. ಸೊ ಈಗ ನಾವು ಏನು ಮಾಡಬೇಕು, ಹೇಗಾದರೂ ಮಾಡಿ ಈ ವಿಷಯದಲ್ಲಿ 9ನೇ ತಾರೀಕು ಸ್ಟೇ ವೇಕೆಟ್ ಆಗೋ ರೀತಿ ಮಾಡಬೇಕಂದ್ರೆ ನಮ್ಮ ಈಗ ಅಕ್ಷರ ಸಂಘಟನೆ ಪಾತ್ರ ಏನು ಇದರಲ್ಲಿ ಅಂದರೆ, ಇಂಪ್ಲೀಡ್ ಅಪ್ಲಿಕೇಶನ್ನ ಹಾಕಬೇಕು. ಇಂಪ್ಲೀಡ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನೇನು ನೆಸೆಸಿಟಿ ಇದೆ ಸ್ಟೇ ವೇಕೆಟ್ ಮಾಡಿಸೋದಕ್ಕೆ ಅನ್ನೋದನ್ನು ನಾವು ವಕೀಲರ ಮೂಲಕ ಆ ಒಂದು ಡಾಕ್ಯುಮೆಂಟ್ಗೆ ಸೇರಿಸಬೇಕು. ಏನು ಭಾಷಾಂತರ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆ ಆಯಿತು, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಯಿತು, ಅಲ್ಲಿ ಪ್ರಶ್ನೆಗಳು ಎಷ್ಟು ರಾಂಗ್ ಇತ್ತು, ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಏನಾಗ್ತಾ ಇತ್ತು. ಸೊ ಎಲ್ಲ ವಿಚಾರವನ್ನು ಇಟ್ಕೊಂಡೇ ನಾವು ಹೋರಾಟ ಮಾಡಿದ್ದು. ಅದು ಮರುಪರೀಕ್ಷೆಗೆ CM ಆದೇಶ ಮಾಡಿದ್ದು. ಅದನ್ನು KPSC ಅವರು ಕೂಡ ಸ್ವತಃ ಒಪ್ಕೊಂಡಿದ್ದಾರೆ. ಈಗ ಇನ್ ಕೇಸ್ ಆಫ್ ಕೋರ್ಟ್ ಆಲ್ರೆಡಿ ಕ್ವಶನ್ ಮಾಡಿದ್ದು ಫಸ್ಟ್ ಇಯರಿಂಗಲ್ಲಿ ಯಾಕೆ ಮರುಪರೀಕ್ಷೆ ಅಂತ. ಅವ್ರೇನಾದರೂ ಮರುಪರೀಕ್ಷೆ ಬೇಡ, ಇದೇ ಪರೀಕ್ಷೆ ಫಲಿತಾಂಶ ಕೊಡಿ, ಇದರ ಮೇಲೆ ಮುಖ್ಯ ಪರೀಕ್ಷೆ ಮಾಡಿ ಅಂದರೆ ಒಂದು ದೊಡ್ಡ ಮಟ್ಟದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಆ ಅನ್ಯಾಯ ಆಗೋದಕ್ಕೆ ನಾವು ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದಂತೂ 100% ಸತ್ಯ. ಆ್ಯಂಡ್ ಅದು ಆ ರೀತಿ ಆಗೋದಿಲ್ಲ ಕೂಡ. ಇನ್ ಕೇಸ್ ನೀವು ಆ ರೀತಿ ಮಾಡ್ತೀವಿ ಅಂತಂದರೆ, KPSCಯ ಬಲ್ಲ ಮೂಲಗಳಿಂದ ಬಂದಂಥ ಒಂದು ಮಾಹಿತಿ ಏನಿತ್ತು, ಒಳ ಮೀಸಲಾತಿ ವಿಚಾರಕ್ಕಾಗಿ ನಾವು ಈ ನೋಟಿಫಿಕೇಷನನ್ನು ಕ್ಯಾನ್ಸಲ್ ಮಾಡಿ ರೀನೋಟಿಫಿಕೇಷನ್ ಮಾಡ್ತೀವಿ ಅಂತ ಆಗಿದ್ರೆ ಹಾಗೆ ಮಾಡಿ. ಬಟ್ ಇದೇ ಪರೀಕ್ಷೆ ಮೇಲೆ ನಾವು ಮುಖ್ಯ ಪರೀಕ್ಷೆ ಮಾಡ್ತೀವಿ ಅಂದರೆ ಖಂಡಿತವಾಗಿ ಅದು ಅಸಾಧ್ಯವಾದ ಮಾತು. ನಾವು ಅದಾಗೋದಕ್ಕೆ ಬಿಡಲ್ಲ. ಬಿಕಾಸ್ ಇಲ್ಲಿ ಯಾರ್ಯಾರು ಒಳ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಡ್ಡದಾರಿಯಿಂದ, ಅವರೆಲ್ಲ ಒಳಗೆ ಹೋಗ್ಬಿಡ್ತಾರೆ. ಸೊ ಅದನ್ನು ನಾವು ತಪ್ಪಿಸ್ಬೇಕಂತಾನೆ ಆ ಒಂದು ಹೋರಾಟವನ್ನು ಮಾಡಿದ್ದು. ಅದನ್ನು ನಾವು ಈಗ ಈ ರೀತಿಯಾಗಿ ಅವರು ಮತ್ತೊಂದು ದಾರಿ ಹುಡ್ಕೊಂಡಿದ್ದಾರೆ ಅಂದರೆ ಅದನ್ನು ಕೂಡ ನಾವು ಹೆಂಗೆ ತಪ್ಪಿಸ್ಬೇಕಂತ ಗೊತ್ತು. ಆ್ಯಂಡ್ 100% ಶೋರ್ ಅದನ್ನು ತಪ್ಪಿಸ್ತೀವಿ. ಬಟ್ 9ನೇ ತಾರೀಕು ಏನಾದರೂ ಸ್ಟೇ ವೇಕೆಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಕ್ರಮ ಏನು, ವಿದ್ಯಾರ್ಥಿಗಳೆಲ್ಲ ಏನು ಮಾಡಬೇಕು KS ಆಸ್ಪಿರೆಂಟ್ಸ್ ಅನ್ನೋದಕ್ಕೆ ನಾವೀಗ ಆಲ್ರೆಡಿ ಒಂದು ಮಾಹಿತಿಯನ್ನು ಒಂದು ಚರ್ಚೆ ಆಗಿದೆ, ಅದ್ರ ಮೂಲಕ ಮಾಹಿತಿ ಕೊಡ್ತೀವಿ. ಸದ್ಯಕ್ಕೆ ಇಂಪ್ಲೀಡ್ ಅಪ್ಲಿಕೇಶನ್ ಹಾಕಬೇಕಾ ಬೇಡ ಅನ್ನೋದಕ್ಕೆ ನಾವು ನಮ್ಮ ಅಕ್ಷರ ಸಂಘಟನೆ ಟೆಲಿಗ್ರಾಮಲ್ಲಿ ಪೋಲ್ ಹಾಕಿದ್ದೀವಿ. ಸೊ ಆದಷ್ಟು ಜನ ನೀವು ಅಲ್ಲಿ ವೋಟ್ ಮಾಡಿ. ಬಿಕಾಸ್ ಇಲ್ಲಿ ಹಾಕಲೇಬೇಕು. ನಾವು ಕೂಡ ಪ್ರಯತ್ನ ಮಾಡದೆ ಸುಮ್ಮನೆ ಕೂತ್ರೆ ಖಂಡಿತವಾಗಿ ಅವರು ಸ್ಟೇ ವೇಕೆಟ್ ಮಾಡಿಸಲ್ಲ. ಎಲ್ಲ ಅಭ್ಯರ್ಥಿಗಳ ಜೀವನನ ಅಧೋಗತಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸೊ ಅದಕ್ಕೆ ನಾವೇನಾದರೂ ಒಂದು ಪ್ರಯತ್ನವನ್ನು ಮಾಡಲೇಬೇಕು. ಆ್ಯಂಡ್ ಒಂದು ವಿಚಾರವಂತೂ ಸ್ಪಷ್ಟವಾಗಿದೆ, ಈಗ 9ನೇ ತಾರೀಕು ನಿರ್ಧಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾವು ಅದರ ಒಂದು ಅಂತಿಮ ಕನ್ಕ್ಲೂಷನನ್ನು ಬರೀಲೇಬೇಕಾಗುತ್ತೆ ಕೂಡ. ಈಗ ಆಲ್ರೆಡಿ ತುಂಬ ಜನ ಈ ವಿಚಾರದಿಂದ ಗೊಂದಲಕ್ಕೊಳಗಾಗಿರ್ತೀರ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ. ನಾನು ಈ ಹಿಂದೆ ಕೂಡ ಹೇಳಿದ್ದೆ, 43 ದಿನ ಇವರಿಗೆ ಇಲ್ಲದ ಕಾಳಜಿ ಈಗ ಬಂದಿದೆ ಅಂತಂದರೆ ಏನರ್ಥ. ಇನ್ ಕೇಸ್ ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ, ಅವ್ರ ಜೊತೆ ಕಾಂಪ್ರೋ ಆಗಿ ಏನಾದರೂ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದರೆ ಖಂಡಿತವಾಗಿ ಅದು ದೊಡ್ಡ ಮಟ್ಟದ ಅಪರಾಧ ಆಗುತ್ತೆ. ಆ್ಯಂಡ್ ಅಭ್ಯರ್ಥಿಗಳಿಗೆ, ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಮಾಡುವಂಥ ಮೋಸ ಆಗುತ್ತೆ. ಸೊ ಇಲ್ಲಿ ಇಷ್ಟು ಸ್ಪರ್ಧೆಗೆ ಅಪ್ಡೇಟ್ಸ್ ಇದೆ. ಆ್ಯಂಡ್ ಇಂಪ್ಲೀಡ್ ಅಪ್ಲಿಕೇಶನ್ ನಾವು ಹಾಕ್ತೀವಿ, ಅದಕ್ಕೂ ಕೂಡ ಸಿದ್ಧತೆ ನಡೆದಿದೆ. ಆ್ಯಂಡ್ KPTCಯಲ್ಲೂ ಕೂಡ ಇವತ್ತು ನ್ಯಾಯಾಲಯದಲ್ಲಿ ಒಂದು ತಾವೇನು ಹೂಡಾಗಿದೆ, ಪಿಟಿಷನ್ ಆಗಿದೆ, ಏನು ಪರೀಕ್ಷೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಅದು ಕೂಡ ಆಗುತ್ತೆ. ಬಟ್ ಏನೇ ಆದರೂ ಕೂಡ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಆ್ಯಂಡ್ ನಾವು ನಿಮ್ಮ ಜೊತೆ ಸದಾ ಇರ್ತೀವಿ ಆಸ್ಪಿರೆಂಟ್ಸ್ ಪರವಾಗಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.